ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಜಿಲ್ಲೆಯ ಮಾದಿಗ ರೋಡ್ ನೇರು ರೋಡ್ ಶಿವಮೊಗ್ಗ ಜಿಲ್ಲಾ ಮಾದಾರ ಮಹಾಸಭಾದಿಂದ ನಮ್ಮ ಹಕ್ಕು ನಮಗೆ ಅಂತೇಳಿ ಸರ್ಕಾರಕ್ಕೊಂದು ಮಂದಟ್ಟಾಗೋ ಥರ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇಡೀ ಶಿವಮೊಗ್ಗ ಜಿಲ್ಲೆಯ ಮಾದಿಗ ಸಮಾಜ ಎಚ್ಚೆತ್ಕೊಂಡಿದೆ. 35 ವರ್ಷಗಳ ಹೋರಾಟದ ಫಲ ಇವತ್ತು ನಮ್ಮ ಸಮಾಜ ಇಲ್ಲಿ ಸೇರ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರ ನಮಗೆ ಇಷ್ಟೊತ್ತಿಗೆ ಬೆನಿಫಿಟ್ ಕೊಡಬೇಕಿತ್ತು, ಮೀಸಲಾತಿನ ಕೊಡದೇನೆ ಮೀನಾಮಾಶೆ ಎಣಿಸ್ತಾ ಇದೆ. 27ನೇ ತಾರೀಕು ಡೆಡ್ಲೈನ್ ಹೇಳಿದ್ದಾರೆ. 27ನೇ ತಾರೀಕು ಆಗದೆ ಇದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಆಗುತ್ತೆ. ಅಲ್ಲಿನ ತನಕ ಇದು ನಮ್ದೇನು ಅನ್ನೋದನ್ನ ಸರ್ಕಾರಕ್ಕೆ ಮಂದಟ್ ಮಾಡೋದಕ್ಕೆ ನಮ್ಮ ಹೋರಾಟ ಶುರು ಮಾಡಿದ್ದೀವಿ. ನಾವು ಈಗ DVS ಸರ್ಕಲ್ ಇಂದ ಮಾಲಾರ್ಪಣೆ, ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಮಾಲಾರ್ಪಣೆ ಮಾಡಿ BH ರೋಡು ನೇರು ರೋಡ್ ಮುಖಾಂತರವಾಗಿ DC ಆಫೀಸು ಕಾರ್ಯಕ್ರಮ, DC ಆಫೀಸಲ್ಲಿ ನಮ್ಮ ಪ್ರಮುಖರುಗಳು ನಮ್ಮ ಸಮಾಜದ ಏಳು ಬೀಳುಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ನಮ್ಮ ಸಮಾಜಕ್ಕಾಗಿರೋ ಅನ್ಯಾಯದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ನಮ್ಮ ಹೋರಾಟಕ್ಕೆ ಇವತ್ತಿಂದ ಜಯ ಸಿಗತ್ತೆ. 27ನೇ ತಾರೀಕು ಮುಖ್ಯಮಂತ್ರಿಗಳು ನಮಗೆ ಕೊಡಬೇಕಾಗಿದ್ದ 6% ಬೆನಿಫಿಟ್ ನಮಗೆ ಕೊಟ್ಟು, ಇನ್ನು ಬೇಕಾದ್ರೆ ಮುಖ್ಯಮಂತ್ರಿಗಳು ಇಟ್ಕೊಂಡ್ಬಿಡ್ಲಿ ಎಲ್ಲದನ್ನು. ನಮಗೆ ಬೇಕಾದ್ರೆ 6% ಅಷ್ಟೇ ನಮ್ದು 15% ಅಲ್ಲಿ 6% ಕೇಳ್ತಿದೀವಿ. ನಮ್ಮ ಸಮಾಜ ತುಳಿತುಕೊಳಗಾಗಿದೆ. ನಾವು ಟೋಟಲಿ ಸಮಾಜದಲ್ಲಿ ಅನ್ಟಚಬಲ್ಸ್ ನಾವೇನೇ ಇರೋದು. ಅನ್ಟಚಬಲ್ಸ್ ಲೆಕ್ಕಾಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ, ಸದಾಶಿವಯ್ಯ ವರದಿ ಪ್ರಕಾರ ಏನ್ ನಮಗೆ 6% ಇದೆ, 6% ನಮಗೆ ಕೊಡಬೇಕು ಅಂತೇಳಿ ಕೇಳ್ಕೊಂತೀವಿ ಸರ್ಕಾರಕ್ಕೆ. ತೇಜೇಶ್ ರಾಮಚಂದ್ರ, ಎನ್ ಗೋವಿಂದ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ದುಡಿತಿರುವಂಥ ಲೋಡರ್ಸು, ಡ್ರೈವರ್ಸು ಹಾಗೂ ಕ್ಲೀನರ್ಸು ಮತ್ತು ಒಳಚಂಡಿ ಕಾರ್ಮಿಕರು, ಎಲ್ಲ ಹೊರಗುತ್ತಿಗೆ ನೌಕರರ ಸಂಘ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಈ ಹೋರಾಟಕ್ಕೆ. ಈ ಒಳ ಮೀಸಲಾತಿ ಹೋರಾಟವನ್ನು, ಈ ಒಳ ಮೀಸಲಾತಿಯನ್ನು ತಕ್ಷಣದಿಂದಲೇ ಯಥಾವತ್ತಾಗಿ ಜಾರಿಯನ್ನು ಮಾಡಬೇಕು. ಇದರಿಂದ ಮಾದಿಗ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ಆದ ಕಾರಣವಾಗಿ ನಾವು ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ದುಡಿತಿರುವಂಥ ಎಲ್ಲ ಮಾದಿಗ ನೌಕರರ ವತಿಯಿಂದ ಅವರಿಗೆ ಪೂರ್ಣ ಪ್ರಮಾಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ 2024 ಆಗಸ್ಟ್ 1ನೇ ತಾರೀಕು ರಾಜ್ಯಗಳಿಗೆ ಪರಮಾಧಿಕಾರವನ್ನು ನೀಡಿದೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ. ಪರಿಶಿಷ್ಟ ಜಾತಿಗಳ ವರ್ಗದಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಒಳ ಮೀಸಲಾತಿಯನ್ನು ವಿಸ್ತರಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನ ಇಡೀ ಮಾದಿಗ ಸಮುದಾಯದ ಪರವಾಗಿ, ಸಮಗಾರ ಸಮುದಾಯದ ಪರವಾಗಿ, ಅಲೆಮಾರಿಗಳ ಪರವಾಗಿ ನಾವು ಒಕ್ಕೊರಲಿನಿಂದ ಆಗ್ರಹಿಸ್ತಾ ಇದ್ದೀವಿ. ಖಂಡನೀಯವಾಗಿ ಖಂಡಿಸ್ತೇವೆ. ಈ ಕೂಡಲೇ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಈಗ ಯುವ ಮಾದಿಗರು ಹಾಗೂ ಮಹಿಳೆಯರು ಕೂಡ ಹೆಚ್ಚಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ತತ್ಕ್ಷಣವಾಗಿ ನಮಗೇನು ಮೀಸಲಾತಿ ಬರಬೇಕು ಆ ಮೀಸಲಾತಿ ಕೊಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಇದು ಆರಂಭ. 27ನೇ ತಾರೀಕು ಏನಾರೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗದಿದ್ದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಇಡೀ ಜಿಲ್ಲಾದ್ಯಂತ ಎಲ್ಲ ಸಂಘಟನೆಗಳ ಒಟ್ಟೂಡಿ
ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್